ಹಲೋ ಎವ್ರಿವನ್, ನಾನು ಇವತ್ತು ಹೋಳಿಗೆನ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು ಕುಕ್ಕರಿಗೆ ನೀರನ್ನು ಹಾಕಿಡಿ. ಅದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಿರಿ. ಆಯಿಲ್ ಮಿಕ್ಸ್ ಮಾಡೋದರಿಂದ ಕಡಲೆಬೇಳೆ ಬೇಗ ಕುದಿಯುತ್ತೆ. ಸ್ವಲ್ಪ ನೀರು ಕುದಿ ಬಂದಮೇಲೆ ಅದಕ್ಕೆ ಕಡಲೆಬೇಳೆನ ಸೇರಿಸಿ. ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಕುದಿಯಲು ಬಿಡಿ. ಚೆನ್ನಾಗಿ ಸ್ವಲ್ಪ ಕುದೀಲಿ, ಇಲ್ಲಾಂದರೆ ನೀರು ಆಚೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲಿಡ್ ಹಾಕಿದ ಮೇಲೆ ಇವಾಗ ನೋಡಿ ಕುದಿ ಬಂದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಡಿ. 3 ವಿಜಿಲ್ ಆಗುವವರೆಗೆ ಕ್ಲೋಸ್ ಮಾಡಿ. ಬೇಳೆ ಕುದಿಯೋವರೆಗೂ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ತಗೊಂಡು ಅದಕ್ಕೆ ಚಿರೋಟಿ ರವೆ, ಸಾಲ್ಟು, ಗೋಧಿ ಹಿಟ್ಟನ್ನು ಸೇರಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ. ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗ್ರಿ. ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ನೀರು ಜಾಸ್ತಿನೇ ಆಗಬಾರ್ದು, ನೋಡಿಕೊಂಡು ನೀರು ಹಾಕ್ಕೋಬೇಕು. ಹಿಟ್ಟು ತುಂಬ ಗಟ್ಟಿ ಇರಬಾರ್ದು, ತುಂಬ ತೆಳುವು ಆಗಿರಬಾರ್ದು. ಎಷ್ಟು ನೀಟಾಗಿ ನಾವು ಹಿಟ್ಟು ಕಲಿಸ್ತೀವೋ ಅಷ್ಟೇ ನೀಟಾಗಿ ಹೋಳಿಗೆ ಬರುತ್ತೆ. ನೋಡಿ ಹಿಟ್ಟು ಚೆನ್ನಾಗಿ ಬಂದಿದೆ. ಹಿಟ್ಟು ಚೆನ್ನಾಗಿ ನಾದ್ಕೋಬೇಕು. ಹೂರ್ಣ ರೆಡಿ ಮಾಡ್ಕೋವರೆಗೂ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಡಿ. ಬೇಳೆ ಕುದ್ಮೇಲೆ ಬೇಳೆಯಿಂದ ನೀರನ್ನು ತೆಗೀರಿ. ಅದಕ್ಕೆ ಬೆಲ್ಲ ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಬೆಲ್ಲ ಕರಗೋವರೆಗೂ ಒಲೆ ಮೇಲೆ ಇರಲಿ. ಬೆಲ್ಲ ಗಂಟು ಗಂಟು ಇರಬಾರ್ದು. ಬೆಲ್ಲ ಕರಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಒಲೆ ಮೇಗೆ ಇರಲಿ. ಬೆಲ್ಲ ನೀರು ಬಿಡಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ ಸ್ವಲ್ಪ ಬೆಲ್ಲ ನೀರು ಬಿಟ್ಟಿದೆ. ಬೆಲ್ಲ ಚೆನ್ನಾಗಿ ಕರಗಿದೆ. ಬೇಳೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಅದನ್ನು ಹಾಗೆ ಬಿಡಬಾರ್ದು, ಸ್ಪೂನಿಂದ ತಿರುತ್ತಾ ಇರಬೇಕು, ಇಲ್ಲಾಂದರೆ ಪಾತ್ರೆಗೆ ಅಂಟು ಬಿಡುತ್ತೆ ಬೆಲ್ಲ ಬೇಳೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಆವಾಗ. ನೋಡಿ ಇಲ್ಲಿ ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು. ಸ್ವಲ್ಪ ಏಲಕ್ಕಿ ಲವಂಗ ಹಾಕ್ಕೊಳ್ಳಿ, ಇದರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ತಗೋತಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದ ಹಿಟ್ಟು ತಗೊಂಡು ಅದನ್ನು ಉಳ್ಳಿ ಮಾಡ್ಕೊಂಡು ಇಟ್ಕೊಳ್ಳಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಹೀಗೆ ಈ ಶೇಪ್ಗೆ ಮಾಡಿಕೊಂಡು ಸ್ವಲ್ಪ ಹೂಣ್ಗ ತೊಗೊಂಡು ಹಿಟ್ಟಲ್ಲಿ ಈ ಥರ ತುಂಬ್ಕೊಳ್ಳಿ. ಎಷ್ಟು ನೀಟಾಗಿ ತುಂಬ್ತೀವೋ ಹೋಳಿಗೆನೂ ಅಷ್ಟು ನೀಟಾಗಿ ಬರ್ತವೆ. ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಈ ಥರ ತುಂಬ್ಕೊಳ್ಳಿ. ಅದನ್ನು ಈ ಥರ ಕ್ಲೋಸ್ ಮಾಡಿಬಿಡಿ. ಹೂರ್ಣ ತುಂಬಿದ ಮೇಲೆ ಈ ಥರ ಮಾಡಿ ಉಳ್ಳೆ ಮಾಡ್ಕೊಂಡು ಇಟ್ಕೊಂಡು ಹೋಳಿಗೆ ಸೀಟ್ ಮೇಲೆ ಹಾಕಿ ಸ್ವಲ್ಪ ಆಯಿಲ್ ಹಚ್ಚಿ, ಆಯಿಲನ್ನು 2 ಸೈಡ್ ಹಚ್ಚಬೇಕು. ಆಯಿಲ್ ಹಚ್ಕೊಂಡು ಲಟ್ಟಿಸ್ತಾ ಹೋಗಬೇಕು. ಅದನ್ನೇ ಒಂದು ಸೀಟ್ ಮೇಲೆ ಇಟ್ಟು ಲಟ್ಟಣಿಗಿಂತ ಲಟ್ಟಿಸ್ತಾ ಬನ್ನಿ. ನೋಡಿ ಚೆನ್ನಾಗಿ ಲಟ್ಟಿಸ್ಬೇಕು. ನೋಡಿ ಈ ಥರ ಇಲ್ಲಿ ಲಟ್ಟಿಸ್ತಾ ಇದ್ದೀನಲ್ಲ, ಈ ಥರ ಲಟ್ಟಿಸ್ಬೇಕು. ಸೀಟ್ ಯೂಸ್ ಮಾಡೋದರಿಂದ ಹೋಳಿಗೆನ ಈಸಿಯಾಗಿ ಲಟ್ಟಿಸ್ಬೋದು. ಹೋಳಿಗೆ ಮಾಡೋಕ್ಕಂತ ನಾನು ಹೋಳಿಗೆ ಸೀಟ್ ತಗೊಂಡು ಬಂದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಹೋಳಿಗೆ ಅಂತ. ನೋಡಿ ಅದೇ ಸೀಟ್ ತಗೊಂಡು ತವೆ ಮೇಲೆ ಹಾಕಿ. ನೋಡಿ ಹೋಳಿಗೆನ ಹಾಕೋಕ್ಕೆ ಎಷ್ಟು ಈಸಿ ಆಯಿತು ಅಂತ ಸೀಟ್ ಇರೋದರಿಂದ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಬೇಯಿಸ್ಕೊಳ್ಳಿ. ನೋಡಿ ತಿರುವಿ ಹಾಕುವಾಗ ನಿಧಾನವಾಗಿ ತಿರುವಿ ಹಾಕಬೇಕು, ಇಲ್ಲಾಂದರೆ ಹೋಳಿಗೆ ಹರಿದು ಹೋಗೋ ಚಾನ್ಸಸ್ ಇರುತ್ತೆ.
ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಬೇಯಿಸ್ಕೋಬೇಕು ಹೋಳಿಗೆನ, ಮೃದುವಾಗಿ ಬರುತ್ತೆ ಹೋಳಿಗೆ. ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.